ಆಡು ಮುಟ್ಟದ ಸೊಪ್ಪಿಲ್ಲ, ವಕ್ಫ್ ಬೋರ್ಡ್ ಕ್ಲೇಮ್ ಮಾಡೋದ ಆಸ್ತಿ ಇಲ್ಲ ಅನ್ನೋ ರೀತಿ ವಕ್ಫ್ ಬೋರ್ಡ್ ಎಲ್ಲದನ್ನು ತನ್ನ ಒಂದು ಆಸ್ತಿ ಅಂತ ಕ್ಲೇಮ್ ಮಾಡ್ತಾ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿದಂಥ ಸರ್ಕಾರಿ ಸ್ಕೂಲು ವಕ್ಫು ಅಂತ ಇದೆ. ಉತ್ತರ ಕನ್ನಡದ ಜನನೇ ಹೋಗ್ದಲೇ ಇರುವಂಥ ಅರಣ್ಯ ಪ್ರದೇಶಗಳು ಕೂಡ ವಕ್ಫ್ ಅಂತ ಇದ್ದಾರೆ. 1200 ವರ್ಷದ ಹಳೆ ದೇವಸ್ಥಾನದ ಪುಷ್ಕರಣಿಗಳು ಅದು ಕೂಡ ವಕ್ಫ್ ಅಂತ ಇದ್ದಾರೆ. ಬೀದರ್ನಲ್ಲಂತೂ ಕೂಡ 2-3 ಸಾವಿರ ಜನ ಪಾಪ್ಯುಲೇಷನ್ ಇರುವಂಥ ಇಡೀ ಹಳ್ಳಿನೇ ವಕ್ಫ್ ಆಸ್ತಿ ಅಂತ ಇದ್ದಾರೆ. ಇನ್ನೂ ಆಶ್ಚರ್ಯ ಅಂತಂದರೆ ಬಿಜಾಪುರದಲ್ಲಿ, ಬೆಳಗಾವಿಯಲ್ಲಿ, ಹುಬ್ಬಳ್ಳಿ ಧಾರವಾಡದ ಕಡೆ ಅಂತೂ ಮೊನ್ನೆ ನಾವೆಲ್ಲ ಅಲ್ಲಿ JPC ಚೇರ್ಮನ್ ಜೊತೆಗೆ ಹೋದಾಗ ಲಿಟ್ರಲಿ 100 ಎಕರೆ ಜಮೀನುಗಳನ್ನು ವಕ್ಫ್ ನೋಟಿಸ್ ಕೊಟ್ಟಿರೋದಲ್ಲ, ಮ್ಯೂಟೇಷನ್ ರಿಜಿಸ್ಟ್ರಲ್ಲಿ RTC ಪಹಣಿಗಳಲ್ಲಿ ರೈತರ ಹೆಸರು ಜಾಗದಲ್ಲಿ ವಕ್ಫ್ ಬೋರ್ಡ್ ಅಂತ ಹೇಳಿ ಆಗಲೇ ಬದಲಾಗಿರೋದು ಕೂಡ ನಾವು ನೋಡ್ತಾ ಇದ್ದೀವಿ.